ಮಾಡೋ ಕೆಲಸ ಇಲ್ದೇ ಅಲ್ಲ, ಮಾಡೋ ಕೆಲಸ ಇದ್ದರೂ ಕೂಡ ಒಂದು ಬ್ಲಾಗ್. ರಾತ್ರಿ 12:30 ಮಲಗಿ ಬೆಳಗ್ಗೆ 5:00 ಎದ್ದು ರಾತ್ರಿ ನೆನಕ್ಕಿಟ್ಟು ಕಾಳೆಲ್ಲ ಬೇಯಕ್ಕೆ, ಕಾಳು ಬೇಯಬೇಕಾದ್ರೇ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಅದಾದಮೇಲೆ ಕುಂಬಳಕಾಯಿ ಜ್ಯೂಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆನೇ ಜ್ಯೂಸ್ ಕುಡಿಯೋ ಅಭ್ಯಾಸ ಎಲ್ಲ ನಮಗೇನಿರಲಿಲ್ಲ. ಇತ್ತೀಚೆಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದನ್ನೆಲ್ಲ ನೋಡಿ ಎಲ್ಲ ಮಾಡ್ತಾರಲ್ಲ, ಒಂದು ಟ್ರೈ ಮಾಡೋಣ ಅಂತ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಅದು ಫಸ್ಟ್ ಡೇ ಇವತ್ತೇ ಮತ್ತು ಖರ್ಜೂರ ಹಾಕಿ ತಿಂತಾ ಇದ್ದೆ. ಟೇಸ್ಟ್ ಚೆನ್ನಾಗಿತ್ತು. ಅದಾದಮೇಲೆ ಅಂಗಡಿಗೆ ಅಂತ ಬಾಟಲಿಗೆ ನೀರು ತುಂಬಿಡ್ತಾ ಇದ್ದೆ. ಅದಕ್ಕೆ ಸ್ವಲ್ಪ ಚಿಯಾ ಸೀಡ್ಸ್ ಹಾಕ್ತಾ ಇದ್ದೆ. ಬಾಡಿಗೆ ತುಂಬ ಕೋಲ್ಡ್ ಅಂತ ಹೇಳ್ತಾರೆ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದಾದಮೇಲೆ ಎಲ್ಲ ತರಕಾರಿಗಳನ್ನೂ ಕಟ್ ಮಾಡಿ ಸ್ವಲ್ಪ ಕಾಳು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಅಷ್ಟೇ ಬೇಯಿಸಿಟ್ಟೆ. ಅದೇ ಪಲ್ಯ. ಅದಾದಮೇಲೆ ನನ್ನ ಮಗಳದ್ದು ಸ್ನಾನ ಮಾಡ್ಕೊಬಂದ್ಲು. ನನಗೆ ಮತ್ತು ಹಸ್ಬೆಂಡ್ಗೆ ತಿಂಡಿ ಬಂದು ಈ ಬೇಯಿಸಿದ ಕಾಳು ಜೊತೆಗೆ ಕ್ಯಾರೆಟ್, ಸೌತೆಕಾಯಿ ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡಿದರೆ ಒಂದು ಪಲ್ಯ ಆಗುತ್ತೆ. ಅದಾದಮೇಲೆ ಒಂದು ಮೊಟ್ಟೆ ಹಾಕಿ ಅವ್ರಿಗೊಂದು ಬಾಕ್ಸಿಗೆ ಹಾಕಿ ಇಟ್ಟೆ. ಮಗಳಿಗೂ ಕೂಡ ಅದೇ ಪಲ್ಯಕ್ಕೆ ಸ್ವಲ್ಪ ರೈಸ್ ಹಾಕಿ ಕಲಸಿ ಅವಳಿಗೊಂದು ಚಿತ್ರಾನ್ನ ಥರ ಆಗುತ್ತೆ ಅದು. ಅದಾದಮೇಲೆ ಒಂದು ಮೊಟ್ಟೆ ಹಾಕಿ ರೆಡಿ ಮಾಡಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಮಗಳು ಗ್ರೇಟ್ ಅಂತ ಹೇಳ್ಬೋದು. ಯಾಕಂದರೆ ಪಾಪ ನಮ್ಮ ಜೊತೆಗೆ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಯಿದೆ ಅಂದರೆ ನಮಗೆ ಟೈಮೇ ಇರಲ್ಲ. ಬೆಳಗ್ಗೆ 7:30, 8 ಗಂಟೆಗೆ ಅಂಗಡಿಗೆ ಹೋದರೆ ಮತ್ತೆ ವಾಪಸ್ ಬರೋದೇ ರಾತ್ರಿ 11 ಗಂಟೆ, 11:30. ನಿಜವಾಗ್ಲೂ ತುಂಬ ಅಡ್ಜಸ್ಟ್ ಆಗ್ತಾ ಇದ್ದಾಳೆ. ಅದಂತೂ ತುಂಬ ಖುಷಿಯಾಗುತ್ತೆ. ಸಬಾ ಮೇಡ್ದೊಂದು ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ ಮಗಳಿಗೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅವಳನ್ನ ರೆಡಿ ಮಾಡಿ ಅವ್ರ ಅಪ್ಪನಿಗೆ ಟಿಫನ್ ಬಾಕ್ಸ್ ಮತ್ತು ಬಾಟಲ್ನ ಕೊಟ್ಟು ಬಾ ಅಂತ ಕಳಿಸ್ತೀನಿ. ಅವಳು ಕೊಟ್ಟು ಅಲ್ಲೇ ಗೇಟ್ ಹತ್ರ ನಿಂತಿರ್ತಾಳೆ. ನಾನು ಗಾಡಿ ತೊಗೊಂಡು ಹೋಗ್ತೀನಿ. ಅಲ್ಲಿಂದ ನನ್ನ ಮಗಳನ್ನ ಬಿಡಲಿಕ್ಕೆ ಅಂತ ನಾನು ಹೋದೆ. ಸ್ಕೂಲಿಗೆ ಹೋಗಲ್ಲ ಅಂತ ಮಾತ್ರ ಮಾಡಲ್ಲ, ಆ ವಿಚಾರದಲ್ಲಿ ನಂಬರ್ 1. ಆದರೆ ಸ್ಕೂಲಲ್ಲಿ ಕೀಟ್ಲೆ ಮಾಡೋದ್ರಲ್ಲಿ ಕೂಡ ನಂಬರ್ 1ನೇ. LKGಗೇ ಹೆಚ್ಚು ಕಡಿಮೆ ನಾನೊಂದು 5-6 ಕಂಪ್ಲೇಂಟ್ ಇವಳಿಂದ ಕೇಳಿದ್ದೀನಿ. ನಿಜವಾಗ್ಲೂ ಕೂಡ ಅಷ್ಟು ಕೀಟ್ಲೆ ನೋಡ್ಲಿಕ್ಕೆ ಮಾತ್ರ ತುಂಬ ಪಾಪ ಅನ್ನಂಗೆ ಕಾಣಿಸುತ್ತೆ. ಅವಳನ್ನ ಬಿಟ್ಟು ಅಲ್ಲಿಂದ ನಾನು ವಾಪಸ್ ಮನೆಗೆ ಬಂದು ನಾನು ಕೂಡ ರೆಡಿ ಆಗ್ತಾಯಿದ್ದೆ ಅಂಗಡಿಗೆ ಹೋಗ್ಲಿಕ್ಕೆ ಅಂತ. ಮಗಳನ್ನ ಎಷ್ಟು ಅರ್ಜೆಂಟಲ್ಲಿ ಸ್ಕೂಲಿಗೆ ಕಳಿಸ್ತೀನೋ ಅಷ್ಟೇ ಅರ್ಜೆಂಟಲ್ಲಿ ನಾನು ಕೂಡ ಅಂಗಡಿಗೆ ಓಡೋಗ್ತೀನಿ. ಯಾಕಂದರೆ ಅಲ್ಲೂ ಕೂಡ ಅವರೊಬ್ಬರೇ ಇರ್ತಾರೆ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಅಂಗಡಿಲಿರೋದ್ರಿಂದ ನಾವಿಬ್ಬರು ಕೂಡ ಟೈಮಿಗೆ ಕರೆಕ್ಟಾಗೇ ಅಂಗಡಿಗೆ ಹೋಗಬೇಕು, ಟೈಮಿಗೆ ಕರೆಕ್ಟಾಗೇ ಮತ್ತು ಮಗಳು ಕರ್ಕೊಬರಕ್ಕೆ ಹೋಗಬೇಕು. ಟೈಮ್ ಆಗಿದ್ದೇ ಗೊತ್ತಾಗಲ್ಲ. ನನಗೊಂದೊಂದು ಸತಿ ಅನಿಸುತ್ತೆ ಏನಕ್ಕಾದ್ರೂ ಸ್ಕೂಲಿಗೆ ಹಾಕ್ಬಿಟ್ನಪ್ಪ ಅಂತ. ಯಾವುದಕ್ಕೂ ಟೈಮ್ ಇರಲ್ಲ. ಒಂದು ಹೋಮ್ವರ್ಕ್ ಬರ್ಸೋಕ್ಕೂ ಟೈಮ್ ಇರಲ್ಲ, ಒಂದು ಊಟ ತಿಂಡಿ ತಿನ್ಸೋಕ್ಕೂ ಕೂಡ ಟೈಮ್ ಇರಲ್ಲ. ಅದೊಂದು ನೋಡುವಾಗ ಮಾತ್ರ ನನ್ನ ಮಗಳು ನೋಡೋಕೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ನನಗೆ. ನಾನು ಅವಳು ಬಂದಮೇಲೆ ಊಟ ಮಾಡ್ಕೊಂಡು ವಾಪಸ್ ಅಂಗಡಿಗೆ ಬಂದೆ. ಮತ್ತೇನೇನಿದ್ರು ನೈಟ್ ವಾಪಸ್ ಮನೆಗೆ ಹೋಗೋಷ್ಟರಲ್ಲಿ 11:45 ಅಂತೂ ಕಳೆದಿರುತ್ತೆ. ಈಗಿರುತ್ತೆ ನಮ್ಮ ಡೈಲಿ ರೊಟೀನ್ ಬಂದು. ಲೈಕ್ ಮಾಡಿ, ಶೇರ್ ಏನು ಬೇಕಾಗಿಲ್ಲ, ಕಮೆಂಟು ಏನು ಬೇಡ, ಲೈಕ್ ಮಾಡಿ.